ಒಂಬತ್ತನೇ ದಿನಕ್ಕೆ ಕಾಲಿಟ್ಟ ಕಬ್ಬು ಬೆಳೆಗಾರರ ಹೋರಾಟದ ಕಿಚ್ಚು. ಗುರ್ಲಾಪುರ ಕ್ರಾಸ್ನಲ್ಲಿ ನಡೀತಾ ಇರುವಂತಹ ಅಹೋರಾತ್ರಿ ಪ್ರತಿಭಟನೆ. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಗ್ರಾಸ್ ಪ್ರತಿ ಟನ್ಗೆ 3200ಕ್ಕಿಂತಲೂ ಹೆಚ್ಚಿನ ದರ ನೀಡುವಂತೆ ಪಟ್ಟು ಹಿಡಿದಿದ್ದಾರೆ. ಆರಂಭದಲ್ಲಿ 3500 ದರಕ್ಕಾಗಿ ಪಟ್ಟು ಹಿಡಿದಿದ್ರು ರೈತರು. ಈಗ 3200 ರೂಪಾಯಿ ಬದಲಾಗಿ 3400 ದರವನ್ನು ಘೋಷಣೆಗೆ ಪಟ್ಟು ಹಿಡಿದಿದ್ದಾರೆ. ಮೊದಲಿಗೆ 3500 ಇತ್ತು. ಅಂದರೆ ಇವ್ರಿಗೇನು ಹೇಳ್ತಿದ್ದಾರೆ ಅಂದರೆ, ಮಹಾರಾಷ್ಟ್ರ ಆಗಿರ್ಬೋದು ಅಥವಾ ಗುಜರಾತ್ ಆಗಿರ್ಬೋದು, ಇಂಥ ರಾಜ್ಯಗಳಲ್ಲಿ 3600 ತನಕ ಕೊಡ್ತಾ ಇದ್ದಾರೆ. ಅಂದಮೇಲೆ ನಮಗೆ 3500 ಬೇಕು ಅಂತ ಹೇಳ್ತಾ ಇದ್ರು. ಸೊ ಫೈನಲಿ ಒಂದಷ್ಟು ಮಾತುಕತೆಗಳಾಗಿದ್ದು ನಿಮಗೂ ಕೂಡ ಗೊತ್ತಿದೆ. ಕೆಲವು ಸಚಿವರುಗಳು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಿದೆ, ಒಂಚೂರು ಸಂಧಾನ ಮಾಡಿದ್ದಿದೆ. ಇಷ್ಟಕ್ಕೆ ಅಂತ ಪಟ್ಟು ಹಿಡಿದು ಕೂರಬೇಡಿ ಅಂತೆಲ್ಲ ಹೇಳಿದ ಮೇಲೆ 3500ರಿಂದ 3400 ಅಂತ ಹೇಳ್ತಾ ಇದ್ದಾರೆ. ಇದಕ್ಕಿಂತ ಜಾಸ್ತಿ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ರೈತರು ವಾದ ಆಗಿರೋದು. 2 ದಿನ ಟೈಮ್ ಕೊಟ್ಟಿದ್ದೀವಿ ಅಲ್ಲ, ಆ 2 ದಿನದಲ್ಲಿ ನೀವು 3400 ರೂಪಾಯಿನ ಫಿಕ್ಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ 3400 ಅಂತ ಏನು ಹೇಳ್ತಾ ಇದ್ದಾರೆ, ಇದಕ್ಕೆ ಸರ್ಕಾರ ಒಪ್ಕೊಳ್ಳುತ್ತಾ ಅಂತ. ಸೊ ಸರ್ಕಾರದವರೇ ಹೇಳ್ತಿರೋ ಪ್ರಕಾರ ನಮ್ಮ ಕೈಲಿ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ನಮಗೆ ಗೊತ್ತಿಲ್ಲ ಅನ್ನೋದು ರೈತರು ವಾದ ಆಗಿದೆ. ಸೊ ಏನಾಗುತ್ತೆ ಅನ್ನೋದು ಪ್ರಶ್ನೆ. DC ಅವರು ಮಾತಾಡಿದ ನಂತರ 3200 ಅಂತ ಹೇಳಿದ್ರು, ಅದಕ್ಕೂ ಕೂಡ ಒಪ್ಪಿಗೆ ಸಿಕ್ಕಿರಲಿಲ್ಲ. ಸೊ ರೈತರ ಹೋರಾಟ ಇನ್ನು ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಈ 2 ದಿನದಲ್ಲಿ ಏನೆಲ್ಲ ಸರ್ಕಸ್ ಆಗುತ್ತೆ, ರೈತರ ಮನವೊಲಿಕೆಯಲ್ಲಿ ಸರ್ಕಾರ ಸಕ್ಸಸ್ ಆಗುತ್ತಾ ಇಲ್ಲ ಅನ್ನೋದು ನೋಡಬೇಕಾಗಿದೆ. ಇನ್ನು